ಹಾಯ್ ಫ್ರೆಂಡ್ಸ್, ಸ್ಫೂರ್ತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಯಾವುದಪ್ಪ ಅಂದರೆ ಕಡ್ಲಿ ಪಲ್ಯ ರೀ. ಕಡ್ಲಿ ಪಲ್ಯ ಮಾಡೋಕ್ಕೆ ಏನೇನು ಬೇಕಂತ ಒಂದು ಸಲ ನೋಡ್ಕೊರಿ. ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಇಷ್ಟಿದ್ರೆ ಕಡ್ಲಿ ಪಲ್ಯ ರುಚಿಯಾಗಿರೋ ಕಡ್ಲಿ ಪಲ್ಯ ಮಾಡ್ಕೋಬೋದು ನೋಡ್ರಿ. ಬರ್ರಿ ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋ ಮಿಕ್ಸರ್ಗೆ. ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸರ್ ಮಾಡ್ಕೋಬೇಕ್ರಿ. ಸಣ್ಣಗೇನು ಮಾಡ್ಕೋಬಾರ್ದ್ರಿ, ಸ್ವಲ್ಪ ದಪ್ಪ ಇರ್ಬೇಕು ನೋಡ್ರಿ. ಈ ಥರ ಮಿಕ್ಸರ್ ಹಾಕ್ಕೊಂಡು ನೋಡ್ರಿ, ಸ್ವಲ್ಪ ದಪ್ಪ ಅದ ನೋಡ್ರಿ ಹಸಿಮೆಣ್ಸಿನ್ಕಾಯಿ. ಬರ್ರಿ ಸ್ಟಾರ್ಟ್ ಮಾಡಮ್. ಗ್ಯಾಸ್ ಹಚ್ಕೊಂಡು ಒಂದು ಬೊಗಣಿ ಇಟ್ಕೊಂಬಿಡ್ರಿ. ಬೊಗಣಿ ಎಲ್ಲ ಕಾದ್ಮೇಲೆ ರೀ ಎಣ್ಣೆ ಹಾಕ್ಕೊಂಬಿಡ್ರಿ. ಅದಕ್ಕೆ ಎಣ್ಣೆ ಹಾಕ್ಕೊಳತ್ತಿದ ನೋಡ್ರಿ. ಪಲ್ಯ ಎಷ್ಟು ಅದ ನೋಡ್ರಿ, ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಬಿಡ್ರಿ. ಎಣ್ಣೆ ಕಾಯ್ದ ನೋಡ್ರಿ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಬಿಡ್ರಿ. ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ, ಬೆಳ್ಳುಳ್ಳಿ ಎಲ್ಲ ಚಂದ ಕೆಂಪಾಗತ್ತನ ಸ್ವಲ್ಪ ಕೈ ಆಡಿಸ್ರಿ. ಆಮೇಲೆ ಏನ್ರಿ, ಆಗಲೇ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿವಲ್ರಿ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಅದು ಪೇಸ್ಟ್ ಹಾಕ್ಕೊಂಬಿಡ್ರಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲ ಅದು ಹಾಕ್ಕೊಂಡ್ಬಿಡ್ರಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಎಣ್ಣೆಗೆಲ್ಲ ರೀ ಚೆಂದಾಗಿ ಫ್ರೈ ಆಗ್ಬೇಕ್ರಿ. ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಬೇಕು ನೋಡ್ರಿ. ವರ್ಷಕ್ಕೆ ಒಂದು ಸಲ ಆದ್ರೆ ಕಡ್ಲಿ ಪಲ್ಯ ತಿನ್ನಬೇಕು ಅಂತಾರೆ ನೋಡ್ರಿ. ಈ ರೀತಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗ್ಬೇಕು. ಕಡ್ಲಿ ಪಲ್ಯ ಹಾಕೊಳತ್ತೆ ನೋಡ್ರಿ. ಪೂರ್ತಿಯಾಗಿ ಎಲ್ಲ ಕಡ್ಲಿ ಪಲ್ಯ ಹಾಕ್ಕೊಂಬಿಡ್ರಿ. ಈಗ ಆಮೇಲೆ ಏನದ ಚೆಂದಾಗ ಕೆಳಗಿಂದ ಹಿಡ್ದು ಹೊಳಸ್ಬಿಡ್ರಿ. ಹೊಳಸ್ಕೊರಿ ಚೆಂದಾಗ, ಕೆಳಗಿನ ಹಿಡ್ದು ಹೊಳಸ್ಕೊಂಬಿಡ್ರಿ. ಗ್ಯಾಸ್ ಏನದ ಸ್ಲೋ ಆಗಿ ಇಟ್ಕೊಂಬಿಡ್ರಿ. ಚೆಂದಾಗಿ ಹೊಳಸ್ಕೊಂಡು ಈಗೇನು ಮಾಡೋದ, ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಮೇಲೆ. ನೋಡ್ರಿ ಪಲ್ಯ ಎಲ್ಲ ಕುದ್ದು ಎಷ್ಟಾಗ್ಯದ ನೋಡ್ರಿ. ಚೆಂದ ಕುದ್ದದ ನೋಡ್ರಿ. ನೀರೆಲ್ಲ ಬಿಟ್ಟದ. ಮುಚ್ಚಿದೇವಲ್ಲ ಅದಕ್ಕೆ ನೀರು ಬಿಡ್ತದೆ. ನೀರು ಬಿಟ್ಟದಲ್ಲ ರೀ, ಆ ನೀರೆಲ್ಲ ಬತ್ತಬೇಕಂದ್ರೆ ಇನ್ನೊಂದು 2 ನಿಮಿಷ ತಾಟು ಮುಚ್ಚಬೇಕು ನೋಡ್ರಿ. ಈಗ ನೋಡ್ರಿ ನೀರೆಲ್ಲ ಪೂರ್ತಿಯಾಗಿ ಬತ್ತು ಹೋಗ್ಯದ. ರೆಡಿ ಆಗ್ಯದ ನೋಡ್ರಿ ಉತ್ತರ ಕರ್ನಾಟಕ ಶೈಲಿಯ ಕಡ್ಲಿ ಪಲ್ಯ. ನೋಡ್ರಿ ಈಗ ನಾ ಒಂದು ಬಟ್ಟಲ್ಗೆ ಹಾಕೊಳತ್ತೀನಿ ನೋಡ್ರಿ. ಯಾವ ರೀತಿ ಆಗ್ಯದಂತ ಕಮೆಂಟ್ ಮಾಡಿ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಕಡ್ಲಿ ಪಲ್ಯ ಅನ್ನೋದು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.